ಸಮಸ್ಯೆ? ನಿನ್ನ ಆತಂಕಕ್ಕೆಲ್ಲ ಪರಿಹಾರ ಸಿಕ್ತಲ್ಲ? ನನ್ನ ಆತಂಕಕ್ಕೆ ಇನ್ನೊಂದು ಕಾರಣ ಇದೆ. ಇನ್ನೂ ಒಂದು ಕಾರಣನಾ? ಏನದು? ನಾಮಕರಣ ಎಲ್ಲಿ ಮಾಡೋದು ಅಂತ ನನಗೊಂದು ಅನುಮಾನ ಇದೆ ಕಣೋ. ಯಾರ ಮೇಲೆ? ಆ ರಾಧಿಕಾ ಮೇಲೆ. ರಾಧಿಕಾ ಮೇಲ? ಮನೇಲಿ ಮಾಡೋಣ ಅಂದರೆ ಈಗಾಗಲೇ ಸೀಮಂತದ ವಿಷಯದಲ್ಲೇ ರಂಪ ಆಗ್ಬಿಟ್ಟಿದೆ. ಇನ್ನೇನೇನು ಗಲಾಟೆಗಳಾಗ್ಬಿಡುತ್ತೋ ಅರ್ಥನೇ ಆಗ್ತಿಲ್ಲ. ಅಮ್ಮ, ಬೇರೆ ಏನು ಬೇಕಾದರೂ ಆಗಲಿ, ಆದರೆ ಮತ್ತೆ ಆ ಗಲಾಟೆ ಜಗಳ ಇದೆಲ್ಲ ಯಾವುದು ಬೇಡ. ರಾಧಿಕಾ, ನಾನು ಯಜಮಾನ್ರ ಹತ್ರ ಮಾತಾಡ್ತೀನಿ, ಕೇಳಿ ನೋಡೋಣ. ಹೆಚ್ಚಲ್ಲ, ಕಡೆ ಪಕ್ಷ ಒಂದು 50-100 ಜನನಾದರೂ ಇರಬೇಕಲ್ವಾ? ಇಲ್ಲಾಂದರೆ ನಾಮಕರಣ ಮಾಡಿದ್ವಿ ಅಂತಲೇ ಅನಿಸೋದಿಲ್ಲ. ನಾವಿದ್ದ ಹೆಸರನ್ನ ಕೇಳೋಕ್ಕೆ 4 ಕಿವಿನಾದರೂ ಬೇಡವಾ? ಅಕ್ಕ ಅಕ್ಕ ನಿತ್ಕೋ, ಅಕ್ಕ ಅಕ್ಕ ನಿತ್ಕೋ. ಅಕ್ಕ, ಅನುಮಾನ ಏನು ಅಂತ ಹೇಳು. ರಾಧಿಕಾ ಮೇಲೆ ಏನು ಅನುಮಾನ? ಇದೇ ಪ್ರಶ್ನೆ ಕೇಳಿ ಕೇಳಿ ಹೊಟ್ಟೆ ಉರಿಸ್ಬೇಡ್ವೋ? ನಿಮ್ಮ ಭಾವನಿಗೆ ಹೇಳಂತೂ ಏನೋ ಪ್ರಯೋಜನ ಆಗಿಲ್ಲ, ನಿನಗೆ ಹೇಳಿ ಏನು ಪ್ರಯೋಜನ? ಅಕ್ಕ, ಭಾವನ್ಗೂ ನನಗೂ ಹೋಲಿಸ್ಬೇಡ. ನಾನು ಎಂಥವನು ಅಂತ ನಿಂಗೆ ಚೆನ್ನಾಗಿ ಗೊತ್ತು. ರಾಧಿಕಾ ಮೇಲೆ ನಿನಗೆ ಏನು ಅನುಮಾನ ಅಂತ ಹೇಳು. ಅಕ್ಕ ಭಾವ ಹೆತ್ತು ಪುಟ್ಟ ಮಗು 2 ವರ್ಷಕ್ಕೆ ಮನೆಯಿಂದ ತಪ್ಪಿಸ್ಕೊಂಡು ಹೋಗಿತ್ತು, 20 ವರ್ಷಗಳ ಹಿಂದೆ. ಗೊತ್ತು. ಅದಕ್ಕೂ ರಾಧಿಕಾಗೂ ಏನು ಸಂಬಂಧ? ಲೋಕದ ಕಣ್ಣಿಗೆ ಅದು ತಪ್ಪಿಸ್ಕೊಂಡಿತ್ತು, ಆದ್ರೆ ಅದು ಅವತ್ತೇ ಸತ್ತೋಗಿದೆ ಅಂತ ಇಬ್ಬರಿಗೆ ಮಾತ್ರ ಗೊತ್ತು. ಯಾರದು? ನಾನು ನಿಮ್ಮ ಭಾವ. ಅಂದ್ರೆ ಆ ಮಗುನ್ ಸಾಯಿಸಿದ್ಯಾರು? ನೀನಾ? ಅಲ್ಲ, ಭಾವನಾ? ಹಂಗಂತಾನೆ ನಾನು ಇಲ್ಲಿ ತನಕ ತಿಳ್ಕೊಂಡಿದ್ದೆ. ಆದ್ರೆ ಈಗ ನನ್ಗೆ ಅನುಮಾನ ಬರ್ತಾ ಇದೆ, ನಿಮ್ಮ ಭಾವ ಮಗುನ್ ಸಾಯಿಸಿದ್ರೋ ಇಲ್ವೋ ಅಂತ. ಆದ್ರೆ ಅದಕ್ಕೂ ರಾಧಿಕಾಗೂ ಏನು ಸಂಬಂಧ? ಸಂಬಂಧ ಇದೆ ಕಣೋ. ಆ ಮಗು ಬೇರೆ ಅಲ್ಲ, ಈ ರಾಧಿಕಾ ಬೇರೆ ಅಲ್ಲ. ಇವಳೆ ಅಕ್ಕನ ನಿಜವಾದ ಮಗಳಿಗೆ ಯಾಕಾಗಿರ್ಬಾರ್ದು? ಏನು ಹೇಳ್ತಿದ್ಯಾಕ ನೀನು? ನನಗೆ ಸಂದೇಹ ಕಾಡ್ತಾ ಇದೆ ಕಣೋ. ಹಗಲು ರಾತ್ರಿ ಅದೇ ಯೋಚನೆ ಆಗಿದೆ. ಆದ್ರೆ ಅದು ಹೇಗೆ ಹೇಳ್ತೀಯಾ? ಕಾರಣ ಇದೆ ನಂಜು. ನಂದು ಬರೀ ಸಂದೇಹ ಅಲ್ಲ, ಆ ಸಂದೇಹಕ್ಕೊಂದು ಬಲವಾದ ಕಾರಣ ಇದೆ. ಸ್ವಲ್ಪ ಸಮಯ ಕೊಡು, ಹೇಳ್ತೀನಿ. ಅಮ್ಮ ಅಮ್ಮ ನಿಂತ್ಕೊಳ್ಳಿ. ಅಮ್ಮ, ನನ್ನ ಮಾತು ಕೇಳಿ. ನೀವು ಅವ್ರ ಹತ್ರ ಈ ವಿಷಯ ಮಾತಾಡೋದು ಬೇಡ. ನನ್ನಿಂದಾಗಿ ಮತ್ತೆ ಈ ಮನೆಯಲ್ಲಿ ಮನಸ್ತಾಪ ಬರೋದು ನನಗಿಷ್ಟ ಇಲ್ಲ. ಮನಸ್ತಾಪ ಆಗೋದು ನನಗೇನು ಇಷ್ಟನಾ? ಅವ್ರ ಹತ್ರ ಈ ವಿಷಯನ ಮಾತಾಡ್ತೀನಿ ಅಷ್ಟೇ. ಅಮ್ಮ ನಿಂತ್ಕೊಳ್ಳಿ, ನನ್ನ ಮಾತು ಕೇಳಿಸ್ಕೊಳ್ಳಿ. ಬೇಡ ಅಮ್ಮ, ಮಾತಾಡಬೇಡಿ. ನಾನೇನು ತೀರ್ಮಾನ ಮಾಡೋದಕ್ಕೆ ಹೋಗ್ತಾ ಇಲ್ಲ ರಾಧಿಕಾ. ನಾಮಕರಣ ಎಲ್ಲಿ ಮಾಡೋಣ, ಹೇಗೆ ಮಾಡೋಣ ಅಂತ ಕೇಳ್ತೀನಿ ಅಷ್ಟೇ. ಅಮ್ಮ, ಹೇಗೆ ಕೇಳಿದ್ರು ಒಂದೇ ಅರ್ಥ. ಮನೆಯಲ್ಲಿ ಮಾಡೋಣ ಅಂತ ಅವ್ರಿಗೆ ಹೇಳೋದಕ್ಕಾಗಲ್ಲ, ಮನೆಯಲ್ಲಿ ಮಾಡೋದು ಬೇಡ ಅಂತ ಹೇಳೋದಕ್ಕೆ ಅವ್ರಿಗೆ ಮನಸ್ಸಾಗಲ್ಲ. ಪಾಪ ಅವ್ರನ್ನ ಇಕ್ಕಟ್ಟಿಗೆ ಸಿಕ್ಕಾಕಿಸ್ದಾಗತ್ತೆ. ಈಗಾಗಲೇ ನನ್ನಿಂದಾಗಿ ಅವರು ಊರಿನವ್ರ ಮುಂದೆ 4 ಮಾತು ಕೇಳೋ ಹಾಗಾಗಿದೆ. ಈಗ ಮತ್ತೆ ನನ್ನಿಂದಾಗಿ ಅವಮಾನ ಆಗೋದು ನನಗಿಷ್ಟ ಇಲ್ಲ ಅಮ್ಮ. ರಾಧಿಕಾ, ಅರ್ಥ ಮಾಡ್ಕೊ. ಅವ್ರ ಗೌರವ ಮರ್ಯಾದೆ ಬಗ್ಗೆ ನಿಮಗಿಂತ ಹೆಚ್ಚಿನ ಕಾಳಜಿ ನನಗಿದೆ. ಅವ್ರ ಹೆಂಡತಿ ನಾನು. ನೋಡು, ಮನೆಯಲ್ಲೇ ನಾಮಕರಣ ಮಾಡೋಣ ಅಂತ ನಾನೇನು ಹಠ ಮಾಡೋದಿಲ್ಲ. ಅವ್ರ ಹತ್ರ ಈ ವಿಷಯ ಹೇಳಿದ್ರೆ ಬೇರೆ ಯಾವ ಉಪಾಯಗಳಿದೆ ಅಂತ ಅವ್ರು ಯೋಚನೆ ಮಾಡ್ತಾರೆ. ಆಗ ಯಾವುದಾದ್ರೂ ದಾರಿ ಕಾಣುತ್ತೆ. ಅಮ್ಮ, ಈಗಾಗಲೇ ನಾನು ಈ ಮನೆಯಲ್ಲಿ ಇರೋದೇ ತಪ್ಪು ಅಂತ ಒಂದು ದೊಡ್ಡ ರಂಪ ಆಗಿದೆ. ಇಷ್ಟಾದರೂ ನಾನು ಈ ಮನೆಗೆ ಮತ್ತೆ ಬಂದಿರೋದನ್ನೇ ಜನ ಸಹಿಸ್ಕೊಂಡಿರೋದಿಲ್ಲ. ಈಗ ಮಗು ಬೇರೆ ಬಂದಿದೆ. ಆ ಮಗುಗೆ ನಾಮಕರಣ, ತೊಟ್ಲು ಶಾಸ್ತ್ರ, ಚೌಲ ಅಂತೆಲ್ಲ ಶುರು ಮಾಡಿದ್ರೆ ಮತ್ತೆ ಗಲಾಟೆ ಶುರು ಆಗುತ್ತೆ. ನಾನು ಈ ಮನೆಯಿಂದ ಮಾತ್ರ ಅಲ್ಲ, ಇಡೀ ಊರನ್ನೇ ಬಿಟ್ಟು ಹೋಗೋ ಹಾಗೆ ಮಾಡ್ತಾರೆ. ಆಗ ಸಮಾಧಾನ ನಿಮಗೆ?
ನಿಮ್ಮ ಕೈ ಮುಗಿತೀನಿ ಅಮ್ಮ. ಅದೆಲ್ಲ ಏನು ಬೇಡ, ಸುಮ್ಮನೆ ಇಟ್ಬಿಡಿ. ಇಷ್ಟ್ರ ಮೇಲೂ ನೀವು ಆ ಶಾಸ್ತ್ರಗಳನ್ನ ಏನಾದರೂ ಮಾಡಕ್ಕೆ ಹೋದ್ರೆ ನನ್ನ ಮೇಲೆ ಆಣೆ ಅಮ್ಮ. ನೀವು ಹೋಗಬಾರ್ದು. ರಾಧಿಕಾ, ಈ ಮಾತನ್ನ ನೀನ್ ಮನಸಾರೆ ಹೇಳ್ತಾ ಇದೀಯ. ಈ ಮಗುಗೂ ಬೇರೆ ಮಕ್ಕಳ ಥರ ಶಾಸ್ತ್ರಗಳು ಸಂಸ್ಕಾರಗಳು ನಡಿಬೇಕು ಅನ್ನೋ ಆಸೆ ನಿನಗಿಲ್ವಾ? ಆ ಮಗುಗೊಂದು ಹೆಸರಿಡಬೇಕು, ಒಂದಷ್ಟು ಜನ ಬಂದು ಅದನ್ನು ನೋಡಬೇಕು, ಅದನ್ನು ಹರಸ್ಬೇಕು, ಮಗು ಎಷ್ಟು ಮುದ್ದಾಗಿದೆ ಅಂತ ಮಾತಾಡ್ಕೋಬೇಕು. ಎಲ್ಲ ಆಸೆ ಇಲ್ವಾ ನಿನ್ಗೆ? ರಾಧಿಕಾ, ನಿನ್ ಮೇಲೆ ನೀನು ಆಣೆ ಪ್ರಮಾಣ ಮಾಡ್ಕೊಂಡು ಮಾತಾಡೋದು ಸುಲಭ. ನನ್ನ ಮೇಲೆ ಆಣೆ ಮಾಡಿ ಹೇಳಿ ನೋಡೋಣ, ನಾಮಕರಣ ಮಾಡೋದಕ್ಕೆ ನಿನ್ಗೆ ಆಸೆ ಇಲ್ಲ ಅಂತ. ಯಾಕೆ ಸುಮ್ಮನಾಗ್ಬಿಟ್ಟೆ ರಾಧಿಕಾ? ಹೇಳು, ನನ್ನ ಮೇಲೆ ಆಣೆ ಮಾಡಿ ಹೇಳು, ಬೇಡ್ವಾ? ರಾಧಿಕಾ, ಈಗ ಹೇಳು, ಆ ಯಾವ ಸಂಸ್ಕಾರಗಳು ಮಾಡೋದು ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿ ನೋಡೋಣ. ಹೇಳಿ ಅಮ್ಮ, ಯಾವ ತಾಯಿಗೆ ತಾನೇ ಆಸೆ ಇರೋದಿಲ್ಲ ತನ್ನ ಮಗುಗೆ ಆಗ್ಬೇಕಾಗಿರೋ ಎಲ್ಲಾ ಶಾಸ್ತ್ರಗಳು ಸಂಸ್ಕಾರಗಳು ಆಗ್ಲಿ ಅಂತ? ಯಾವ ತಾಯಿಗೆ ತಾನೇ ಖುಷಿ ಆಗೋದಿಲ್ಲ ನನ್ನ ಮಗು ಬೆಳೀತಾ ಅಭಿವೃದ್ಧಿ ಹೊಂದೋದು? ನನಗೂ ಬೇಕಾದಷ್ಟು ಆಸೆಗಳಿವೆ. ಮಗುನ ಹಾಗೆ ಬೆಳೆಸ್ಬೇಕು, ಹೀಗೆ ಬೆಳೆಸ್ಬೇಕು, ಅದಕ್ಕೇನೇನೆಲ್ಲ ಹೇಳ್ಕೊಡ್ಬೇಕು. ಆದ್ರೆ ಪರಿಸ್ಥಿತಿ ಹಾಗಿಲ್ವಲ್ಲ ಅಮ್ಮ. ನನ್ನ ಮಗನು ಎಲ್ಲ ಮಕ್ಕಳ ತರ ಅವರಪ್ಪನ ನೆರಳಲ್ಲೇ ಹುಟ್ಟಿದಿದ್ರೆ, ಅವರಪ್ಪ ಜೊತೆಗಿದ್ದಿದ್ರೆ 100 ಅಲ್ಲ 1000 ಜನರನ್ನ ಕರೆದು ದೊಡ್ಡ ಹಬ್ಬನೇ ಮಾಡ್ಬೋದಾಗಿತ್ತು. ಪರಿಸ್ಥಿತಿ ಹಾಗಿಲ್ವಲ್ಲ. ಅದಕ್ಕೆ ಅಮ್ಮ ಹೇಳ್ತಿರೋದು, ಯಜಮಾನ್ರ ಹತ್ರ ಈ ವಿಷಯದ ಬಗ್ಗೆ ಮಾತಾಡಬೇಡಿ, ಬೇಡ, ಈ ಜಗಳ ಕಿತ್ತಾಟ ಎಲ್ಲ ಬೇಡ. ರಾಧಿಕಾ, ನೀನು ತಲೆ ಕೆಡಿಸ್ಕೋಬೇಡ, ನಾನು ಮಾತಾಡ್ತೀನಿ, ನೀನು ಅಡ್ಡ ಬರಬೇಡ. ಬೇಡ ಅಮ್ಮ, ನನ್ನ ಮಾತು ಕೇಳಿ.
ಅಳಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಅಳಬೇಡಿ ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ಅಳದೆ ಏನ್ ಮಾಡ್ಲಿ ಮಗಳ? ಯಾರು ಶಾಪ ತಡ್ತೋ ಏನೋ ನಮ್ಮ ಮನೆಗೆ. ಮೊದಲು ರಾಧಿಕಾ ಮನೆ ಬಿಟ್ಟು ಹೋದ್ಲು. ಆಮೇಲೆ ನಮ್ ದೇವಕಿ ಕೇಳ್ದೆ ಎಲ್ಲೋ ಹೊರಟೋದ್ಲು. ಇವತ್ ಬೆಳಿಗ್ಗೆ ನನ್ ಮಗ 4 ಗಂಟೆಗೆ ಎದ್ದು ದೇವರ ಪೂಜೆ ಮಾಡಿ ನನ್ಗೊಂದು ಮಾತು ಹೇಳ್ದೆ ಎಲ್ಲೋ ಹೋದ. ನಾನು ಒಬ್ಬಳೆ ಹೇಗಾಗಿರ್ಬೇಡ, ನನಗೆ ಹೇಗಾಗಿರ್ಬೇಡ. ಗುಡ್ಡ ಕಲ್ಕೋತ ಕೂತಿದ್ದೀನಿ. ನಿಮ್ಮ ಮಗ ಎಲ್ಲೋದ್ರಮ್ಮ? ಗೊತ್ತಿಲ್ಲಮ್ಮ, ಗೊತ್ತಿಲ್ಲ. ಚಪ್ಪಲಿ ಹಾಕೊಂಡು ನನ್ನ ಹತ್ರ ಒಂದು ಮಾತು ಹೇಳಿಲ್ಲ, ಎಲ್ಲೋ ಹೊರಟೇ ಹೋದ. ಇದನ್ನೆಲ್ಲ ನೋಡೋ ಬದಲು ನನ್ನ ಪ್ರಾಣನಾದ್ರೂ ತಗೊಂಡ್ಬಿಡ್ಬಾರ್ದೆ ಭಗವಂತ. ನನ್ನನ್ನು ಯಾಕೆ ಇಟ್ಟಿದ್ದಾನಮ್ಮ? ನನ್ನನ್ನು ಯಾಕೆ ಉಳಿಸಿದ್ದಾನೆ? ಅಮ್ಮ, ನೀವಿಲ್ಲಿದ್ದೀರಾ? ಮನೆ ಹತ್ರ ಹುಡುಕೊಂಡೋಗಿದ್ದೆ. ಪೂರ್ಣ ಇಲ್ಲಮ್ಮ? ಯಾಕಪ್ಪ, ಏನ್ ವಿಷಯ? ಪೂರ್ಣ ಎಲ್ಲಿ ಅಂತ ಹೇಳಿ ಅಮ್ಮ ಮೊದಲು. ಎಲ್ಲೋ ಗೊತ್ತಿಲ್ಲ, ಎಲ್ಲೋ ಹೋದ. ಏನಾದ್ರೂ ಹೇಳ್ಬೇಕಾಗಿತ್ತಾ? ದೇವಕಿ ಅಮ್ಮ ಎಲ್ಲ ಹೋಗಿದ್ರು ಅಂತ ಹೇಳಿದ್ನಲ್ಲ, ಏನಾದ್ರು ವಿಷಯ ಗೊತ್ತಾಯ್ತಾ? ಇಲ್ಲಪ್ಪ, ಏನೂ ಗೊತ್ತಾಗ್ಲಿಲ್ಲ. ನಾನು ಅದಕ್ಕೆ ಕಾಯ್ತಾ ಇದ್ದೀನಿ. ನೀವು ಗಾಬರಿ ಆಗ್ಬೇಡಿ ಅಮ್ಮ, ನೀವು ನನ್ನ ಜೊತೆ ಬರಬೇಕು. ನಡಿ. ಯಾಕೆ ಯಾಕೆ ಏನಾಯ್ತು ಅಂತ ಹೇಳಪ್ಪ. ಅಮ್ಮ ಹೆದರ್ಕೋಬೇಡಿ, ಬನ್ನಿ, ನಾನು ಹೇಳ್ತೀನಿ. ಎಲ್ಲಿಗೆ ಬರ್ಬೇಕು? ಇಲ್ಲೇ ಕೆರೆ ದಂಡೆಗೆ ಬನ್ನಿ. ಅಮ್ಮ ಗಾಬರಿ ಆಗ್ಬೇಡಿ, ಇನ್ನು ಏನು ಖಾತ್ರಿ ಆಗಿಲ್ಲ. ಇಲ್ಲೇ ಕೆರೆನಲ್ಲಿ ಯಾವುದೋ ಎಡ ಸಿಕ್ಕಿದೆ ಅಂತ ಸುದ್ದಿ. ಪೊಲೀಸ್ನವ್ರು ಬಂದಿದ್ದಾರೆ. ನಾನು ಹೋಗಿಲ್ಲಮ್ಮ, ನಿಮ್ಮನ್ನು ಕರ್ಕೊಂಡೋಗೋಣ ಅಂತ ಬಂದೆ. ಅಯ್ಯೋ ದೇವ್ರೆ, ಕೃಷ್ಣ ಎಂತ ಸುದ್ದಿ ಕೊಟ್ಟಿಯಪ್ಪ. ಅಯ್ಯೋ, ನನಗೆ ಗೊತ್ತಿತ್ತು ಇವತ್ತೇನಾದ್ರೂ ಹಾಗೆ ಆಗುತ್ತೆ ಅಂತ. ನನ್ನ ಮನೇಲಿ ಇಲ್ವಲ್ಲ. ಮಂಗಳ ನೋಡ್ದೇನೆ ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅಮ್ಮ ಇನ್ನು ಯಾರು ಏನು ಅಂತ ಒಂದೂ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ತಾನೇ ಗೊತ್ತಾಗುತ್ತೆ. ಬನ್ನಿ ಹೋಗೋಣ. ಇಲ್ಲ, ನಾನು ಬರೋದಿಲ್ಲ. ಹೆದರ್ಕೋಬೇಡಿ, ನಾನಿದ್ದೀನಿ, ಬನ್ನಿ. ಜೊತೆಲಿ ನಾನಿರ್ತೀನಿ, ಬನ್ನಿ ಅಮ್ಮ, ಬನ್ನಿ. ಕೃಷ್ಣ, ಭಗವಂತ, ಗೋವಿಂದ. ಹಲೋ, ಒಂದು ಆಂಬುಲೆನ್ಸ್ ಕಳಿಸಿ ಬೇಗ. ಹಾಗೆ ನೀರುಗಿಳಿಯಕ್ಕೆ 4 ಜನನೂ ಬೇಕು. ಮೊದಲು ಆಂಬುಲೆನ್ಸ್ ಕಳಿಸಿ, ಆಯಿತಾ? ಬೇಗ ಕಳಿಸಿ. ಯಾರೀ ನೀವು? ನಮಸ್ಕಾರ ಸರ್. ಇವರು ದೇವಸ್ಥಾನ ಮನೆಯವರು, ಶಾಸ್ತ್ರಿಗಳ ತಾಯಿ. ಸುಮಾರು 3 ದಿವಸದಿಂದ ಇವ್ರ ಸೊಸೆ ಕಾಣಿಸ್ತಾ ಇಲ್ಲ ಸರ್. ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಇಲ್ಲಪ್ಪ. ಬಾಡಿ ಯಾವುದು ಅಂತ ನೋಡ್ಕೊಂಡು ಹೋಗಿ ಬಂದ್ವಿ ಸರ್. ಏನಾದರೂ ಪತ್ತೆ ಆಯ್ತಾ ಸರ್? ಇಲ್ಲ, ಯಾವುದೇ ದೇಹ ಇನ್ನೂ ಪತ್ತೆ ಆಗಿಲ್ಲ. ನಿನ್ನೆ ರಾತ್ರಿ ಯಾರೋ ಕೆರೆಗೆ ಬಿದ್ದರು ಅನ್ನೋ ಮಾಹಿತಿ ಸಿಕ್ತು. ಆ ಮಾಹಿತಿ ಮೇಲೆ ಇಲ್ಲಿ ಹುಡುಕ್ತಾ ಇದ್ದೀವಿ. ದೇಹ ಯಾವುದಾದ್ರು ಪತ್ತೆ ಆದರೆ ಕರೆಸ್ತೀವಿ. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ. ಇನ್ಸ್ಪೆಕ್ಟ್ರೆ, ಕೆರೆಗೆ ಬಿದ್ದಿರೋರು ಹೆಂಗಸ್ರ ಗಂಡಸ್ರ ಅಂತ ನಿಮ್ಗಿನ್ನೂ ಗೊತ್ತಾಗಿಲ್ವಾ? ಹೆಂಗ್ಸು. ನಾವಿಲ್ಲಿ ಬಂದು ನೋಡಾದ್ಮೇಲೆ ಅಲ್ಲಿ ತೇಲ್ಕೊಂಡೋಗಿ ಯಾವುದೋ ಒಂದು ಸೀರೆ ತಗಲಾಕೊಂಡಿತ್ತು. ಆ ಸೀರೆನ ತೆಗೆದಿಟ್ಕೊಂಡಿದ್ದೀವಿ. ಒಂದ್ಸಲ ನೋಡ್ತೀರಾ ಅದನ್ನ? ದಯವಿಟ್ಟು ತೋರಿಸಿ ಸರ್, ನಿಮಗೆ ಪುಣ್ಯ ಬರುತ್ತೆ. ನಮ್ಮ ದೇವಕ ಮುಂದೆ ಆಗಿದ್ರೆ ಗೊತ್ತಾಗುತ್ತೆ ಸರ್. ರೀ ನಂಜುಂಡಯ್ಯ, ಬನ್ರಿ ಇಲ್ಲಿ. ಬೆಳಿಗ್ಗೆ ಸೀರೆ ಸಿಕ್ತಲ್ರಿ, ತಗೊಂಡು ತೋರಿಸ್ರಿ ಇವ್ರಿಗೆ. ನೋಡಿ, ಇದೇ ನಾವು ಉಟ್ಕೋತೀವಿ ಸೀರೆ. ಇದು ನಮ್ಮ ದೇಹಕ್ಕೆ
ಕೆರೆಗೆ ಉಸಿರು ಕಟ್ ಸಾಯುವಂಥದ್ದು ಏನಮ್ಮಾಗಿತ್ತು ನಿನ್ಗೆ? ನಾನೇ ಇನ್ನೂ ಉಸಿರು ಕಟ್ಕೊಂಡು ಬದುಕಿದ್ದೀನಲ್ಲಮ್ಮ, ಬದುಕಿದ್ದೀನಿ. ದೇವ್ರೇ, ನಾನಿನ್ನು ಏನ ನೋಡ್ಬೇಕಪ್ಪ? ನನ್ನ ಯಾಕೆ ಬದುಕಿದೀಯ? ಯಾಕೆ ಬದುಕಿದೀಯ? ದೇವ್ಕಿ, ದೇವ್ಕಿ, ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ಯೇನಮ್ಮ, ಹೊರಟೋದ್ಯಾ? ದೇವ್ಕಿ ನಮ್ಮನ್ನ ಬಿಟ್ಟು ಹೊರಟು. ಅಯ್ಯೋ ದೇವ್ಕಿ, ದೇವ್ಕಿ, ದೇವ್ಕಿ. ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ. ದೇವ್ಕಿ, ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ಯಾಕಮ್ಮ ಬಂದ್ಬಿಟ್ಟು ಹೋದೆ? ಯಾಕೆ ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ಸಾಕು ಬಿಟ್ಟು ಹೊರಟೋದ್ರಪ್ಪ? ಸಾಕು ಸಾಕು. ಶಾಂತನು, ನಗದನ್ನ ನಿಲ್ಸು. ಅಲ್ಲ, ನೀನ್ ಹೇಳ್ತಿರೋದು ನಿಜನಾ? ದೇವಕಿನ ನೀನ್ ಕೊಲೆ ಮಾಡಿದ್ಯಾ? ಸೀರಿಯಸ್ ಆಗಿ? ಈಗ ಅರ್ಥ ಆಯ್ತಲ್ಲ ನಿಮ್ಮ ಮಗನ ಕೆಪಾಸಿಟಿ ಏನು ಅಂತ. ನನ್ನ ಕೈಯಲ್ಲಿ ನಂಬೋಕೆ ಆಗ್ತಿಲ್ಲ ಶಾಂತನು. ಅಲ್ಲ, ನೀನ್ ಯಾವಾಗ ಹೋಗಿದ್ದ ಆ ಹಳ್ಳಿಗೆ? ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಆದ್ರೆ ಇದೆಲ್ಲ ಹೇಗ್ ಸಾಧ್ಯ ಶಾಂತನು? ಸರಿಯಾಗಿ ಹೇಳು ನನ್ಗೆ. ಹೇಳ್ತೀನಿ, ಎಲ್ಲ ಹೇಳ್ತೀನಿ. ನಾನು ಅವ್ರ ಹಳ್ಳಿಗೆ ಹೋಗಿ 4 ರೌಂಡ್ ಹಾಕ್ತೀನಿ. ಒಂದು 4 ಜನ ವಿಚಾರಿಸಿದೆ ದೇವಕಿ ಹೇಗಿದ್ದಾಳೆ ಅಂತ. ಅದಕ್ಕೆ ಅವ್ರು ಏನಂದ್ರು ಗೊತ್ತಾ? ಅರ್ಧ ಹುಚ್ಚಿಯಾಗಿ ರೋಡ್ ಅಳಿತಾ ಇದ್ದಾಳೆ ಅಂದ್ರು. ಬಂದು ನೋಡ್ತೀನಿ, ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದಾಳೆ. ಅವಳು ನನ್ನ ಮುಖ ನೋಡಿದಾಳಲ್ವಾ, ಅದಕ್ಕೆ ಗುರುತು ಸಿಗದೆ ಇರಲಿ ಅಂತ ಅಗೋರಿ ವೇಷ. ಅವಳು ಮುಂದೆ ಹೋದೆ. ಹಂಗಸೆ, ಬೀಗಿಲಿ ಕಳ್ಕೊಂಡಿರೋದನ್ನ ಮನೇಲಿ ಹುಡುಕ್ತಾ ಇದೀಯಾ? ಸಿಕ್ಕೋದಿಲ್ಲ. ನನಗೆ ಎಲ್ಲ ಗೊತ್ತಿದೆ. ನಾನು ತ್ರಿಕಾಲಜ್ಞಾನಿ. ನೀನು ನಿನ್ನ ಮಗಳನ್ನು ಕಳೆದುಕೊಂಡು ಮಾನಸಿಕ ಸ್ವಸ್ಥವಾಗಿದ್ದೀಯೋ? ಈಗ ನಿನ್ನ ಮಗಳನ್ನು ಹುಡುಕೊಂಡು ಹೊರಟಿದ್ದೀಯಾ? ನಿನಗೆ ಸುಲಭವಾದ ದಾರಿ ತೋರಿಸ್ತೀನಿ. ಹಾಗೆ ಮಾಡು, ನಿನಗೆ ನಿನ್ನ ಮಗಳು ಸಿಗ್ತಾಳೆ. ಹೋಗು, ನದಿ ದಡದಲ್ಲಿ ನಿಂತ್ಕೋ. ರಭಸವಾಗಿ ನೀರು ಹೊರಗೆ ಸುಳಿ ಮಧ್ಯ ನಿಂತ್ಕೊಂಡು ಕಣ್ಣು ಮುಚ್ಚಿ ಕೈ ಮುಗಿ ನಿನ್ನ ಮನಸ್ಸಲ್ಲಿರೋದನ್ನ ಕೇಳು. ಹಿಂದುಗಡೆಯಿಂದ ದೇವರು ಬಂದು ನಿನಗೆ ದಾರಿ ತೋರಿಸ್ತಾನೆ. ದೇವರು ಏನೇ ಕೇಳಿದ್ರು ನೀನು ಎದುರು ಉತ್ತರ ಕೊಡಬೇಡ. ಹೋಗು, ಹೋಗು, ಹೋಗು. ಆಮೇಲೆ ಏನಾಯ್ತು ಶಾಂತನು? ದೇವಕಿ ನದಿ ತೀರಕ್ಕೆ ಹೋದ್ಲಾ? ಬರೀ ಹೋಗ್ಲಿಲ್ಲ, ನಾನು ಹೇಳಿದ ಪ್ರಕಾರನೇ ತುಳಿ ಹತ್ರ ಎತ್ತರದಲ್ಲಿ ನಿಂತ್ಕೊಂಡು ಕಣ್ಣು ಮುಚ್ಚಿದ್ದೆ.